ಇಬ್ಬರದಾಗ ಅವ್ರದೈತೆ ಅದು ಪೂಜೆ ಮುಗಿಯುತ್ತೇನಮ್ಮ? ನೀನು ದೇವರ ಧ್ಯಾನದಲ್ಲಿ ನಿಂತಾಗ ಬಂದೆ ಮಾವ. ಚೆನ್ನಾಗಿದೆಯಾ ತಾನೆ? ಎಲ್ಲ ನಿಮ್ಮ ದೊಡ್ಡ ಆಶೀರ್ವಾದ, ಎಲ್ಲ ಆರಾಮಿದ್ದೀವಿ. ಹೋಗಿ ಸ್ನಾನ ಮಾಡು. ನಾನು ಮಾತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಲ್ಲ. ಆಯ್ತು.
ನೋಡು ಶ್ರೀಕಂಠ, ಒಳಗೆ ಸ್ನಾನ ಮಾಡು. ಶಿವರಾಮ್ ಬಂದ್ರೆ ಎಲ್ಲರೂ ಸೇರಿ ಊಟ ಮಾಡೋಣ. ಹಾ, ಹಾಗೆ ಆಗಲಿ ಮಾವ. ಶ್ರೀಕಂಠ ಆರಾಮಿದೆಯಾ? ಹಲೋ ಶ್ರೀಕಂಠ, ಯಾವಾಗ ಬಂದೆ? ಎಲ್ಲ ಕ್ಷಮೆನಾ? ದೇವರ ಜ್ಞಾನದಲ್ಲಿ ನಿಂತಾಗ ಬಂದೆ ಮಾವ. ಏನಪ್ಪ ಶಿವರಾಮ, ಈಗ ಬಂದೇನು? ಈಗ ಬಂದೇನತ್ತಮ್ಮ? ನೀನೇನು ದುಃಖಿಸಬೇಡ, ನಮ್ಮ ಹಣೆ ಬರದಲ್ಲಿ ಇದ್ದಂತೆ ಆಗುತ್ತೆ. ಹಾಗಲ್ಲ ಅಣ್ಣ, ನಿಯತ್ತಿಂದ ಉದ್ಯೋಗ ಮಾಡುತ್ತಿದ್ದ ನನಗೆ ಅಪವಾದ ಹೊರೆ ಕಟ್ಟಿ ಊರಿನ ಜನರ ಎದುರು ತಪ್ಪಿಸ್ತಾನಾಗೆ ಮಾಡಿ ಊರಿನ ಜನರ ಎದುರು ತಲೆ ಎತ್ತಲಾರದಂತೆ ಮಾಡಿದೆ ನೆನಪಿಸಿಕೊಂಡೆ. ಅದು ಹೇಗೆ ಸಮಾಧಾನ ಹೇಗೆ ಸಮಾಧಾನ ನಾನೊಬ್ಬ ಬ್ಯಾಂಕ್ ಉದ್ಯೋಗ ಅಂತ ನಂಬಿ ಮದುವೆ ಆದ ಶಿವವಾಗಿ ಏನಂದ ಉತ್ತರಿಸ್ಲಿ ವಿಚಾರ ಏನಾಯ್ತಂದ್ರೆ ಮಾನ್ಯ ಫೋನ್ ಮಾಡಿದಾಗ ಈ ವಾರದಲ್ಲಿ ಬಗೆಹರುತ್ತೆ ಅಂತ ಹೇಳಿದನು. ಶ್ರೀಕಾಂತ, ಕೋಟಿ ಹೋದವನು ಗೆದ್ದೇ ಗೆಲ್ತಾನನ್ನು ಭರವಸೆದ್ದರು. ಅದು ಯಾವಾಗಂತ ಮುಂಚೂರಿಸಿದೆ ಯಾರಿಗೆ ಗೊತ್ತಿರ್ಲಾಕಿಲ್ಲಪ್ಪ, ಯಾರಿಗೆ ಗೊತ್ತಿರ್ಲಾಕಿಲ್ಲ. ಬಂಗಾರದ ಭೂಮಿ ಆದ್ರೆ ಆ ನೀತಿ ಕೆಟ್ಟರೆ ಆ ಸಿಕ್ಕಿನ ಅರ್ಜುನ ಗೌಡ ನಮ್ಮ ಮೇಲೆ ಇಲ್ಲದ ಅಪರಾಧ ಹೊರಿಸಿ ಚುನಾವಣೆಯಲ್ಲಿ ಗೆದ್ದೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಗದು ವೈರತ್ವ ಸಾಧಿಸಿ ನಮ್ಮ ಹೊಲಕ್ಕೆ ಯಾರು ಬರದಂತೆ ಕಾಡ್ತಾ ಇದ್ದಾನೆ. ಭೂತ ಚೇಷ್ಟೆ ಇದೆ, ಹೌದಿದೆ ಅಂತ ಹೇಳಿ ಯಾರಾದ್ರೂ ಕೆಲಸಕ್ಕೆ ಬಂದ್ರೆ ಆ ಕೆಲಸಗಾರನೇ ಕೊಂದು ಬಿಟ್ಟು ಆ ಭೂಮಿ ಮೇಲೆ ಕಣ್ಣು ಹಾಕಿದ್ದಾನೆ. ಯಾಕಂದ್ರೆ ಯಾವತ್ತಾರು ಒಂದಿನ ಆ ಭೂಮಿನ ವಶಪಡಿಸಿಕೋಬೇಕೆಂಬ ಹಂಚಿನಲ್ಲಿದ್ದಾನೆ ಆ ಸೊಕ್ಕಿನ ಅರ್ಜುನ ಗೌಡ. ನೀನ್ ಯಾವುದಕ್ಕೂ ಚಿಂತೆ ಮಾಡಬೇಡ. ನೋಡು, ನಿಮ್ಮ ಅಪ್ಪನ ಜೊತೆ ಮಾತಾಡಿ ನಿಮ್ಮ ಮದುವೆ ವ್ಯವಸ್ಥೆ ನಾನು ಮಾಡ್ತೀನಿ. ಇಲ್ಲಪ್ಪ, ಅದಕ್ಕೊಂದು ಬಲವಾದ ಕಾರಣವಿದೆ. ಯಾಕೆಂದ್ರೆ ಅರ್ಜುನ್ ಗೌಡ್ ತಮ್ಮದ ಭೀಮನ್ ಗೌಡ ಇದ್ದಾನಲ್ಲ, ಅವನು ಒಂದಿನ ತೋಟದಲ್ಲಿ ಕೆಲಸ ಮಾಡ್ತಿರುವಾಗ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿಬಿಟ್ಟ. ಅದನ್ನು ನಾನು ಕಣ್ಣಾರೆ ಕಂಡ ಕಾರಣ ಆ ಕೋರ್ಟಲ್ಲಿ ಸಾಕ್ಷಿ ಹೇಳಿದೆ. ಹೀಗಾಗಿ 7 ವರ್ಷಗಳ ತನಕ ಇನ್ನಾರು ಜೈಲಿನಲ್ಲಿದ್ದಾನೆ. ನನ್ನ ಆ ಸೇಡಿಗಾಗಿ ನನ್ನ ಮೇಲೆ ವೈರತ್ವ ಸಾಗ್ತಾ ಇದ್ದಾನೆ. ಮೇಲಾಗಿ ಆ ಹೆಣ್ಣಿನ ಮನೆಯವರು ಬಲವಾದ ಸಾಕ್ಷಿ ಇದ್ದ ಕಾರಣ ಎಷ್ಟೇ ಹಣ ಸುರಿದರೂ ಕೂಡ ಅವನು ಜೈಲಿನಿಂದ ಬರಲು ಆಗ್ತಾ ಇಲ್ಲ. ಆದ್ದರಿಂದ ಆ ಸೇಡಿನ ವೈರತ್ವದಿಂದ ನನ್ನ ಮೇಲೆ ಪರಿತಪಿಸ್ತಾ ಇದ್ದಾನೆ ನೀಚ ಗೌಡ. ಹೌದು, ನಿಮ್ಮ ತಂದೆಯವರಿಗೆ ನಾನು 50,000 ರೂಪಾಯಿ ಹಣ ಹೇಳ್ತಲ್ಲ, ಕಳಿಸಿದ್ದಾರೆ, ತೆಗೆದುಕೊಳ್ಳಿ ಮಾವ. ಮದುವೆ ಯಾವಾಗ ಅಂತ ಹೇಳುವಂತ ಹೇಳಿದ್ದಾರೆ. ಹಣೆ ಕಿಂಗುಡಿ ಬಂದ್ರೆ ಅರ್ಧವ ಕೇಳಲಿಲ್ಲ. ನಾನು ಬೇರೆಯವರ ಕಡೆ ಹಣ ವ್ಯವಸ್ಥೆ ಮಾಡಿದ್ದೀನಿ. ಅವ್ರ ಹಣ ಕೊಟ್ಟ ನಂತರ ನಿಮ್ದು ಕಾವೇರಿ ಮದುವೆನ ನಾನೇ ಮುಂದೆ ಮಾಡ್ತೀನಿ. ಆಯ್ತಪ್ಪ? ಹಾಗೆ